ಕಮ್ಲಿ ಲೇ ತಾಯಿ. ಓ ಎಲ್ಲಿದ್ದಾಳೆ ಇವಳು ಕಮ್ಲಿ? ಓ ಅತ್ತೆ, ಇರಿ ಇರಿ ಬರ್ತೀನಿ. ಓ ಬವ್ವ, ಓ ಅದೇ ಕತೆ, ಅದಕ್ಕೆ ಬರಕ್ ಹೋದ್ರಿ? ಅಯ್ಯೋ ಏನ್ ಪದ್ಮ, ಏನ್ ಹೊಸಿ ಫೋನ್ ಮಾಡ್ತಾ ಇಲ್ಲ ಕಣವ. ಈ ತಾಯಕ್ನು ನಿಂಗಕ್ನು ಬರ್ತೀನಿ ಇರಿ ಅಲ್ಲೇ ಅಂದ್ಬಿಟ್ಟಿದ್ನಲ್ಲ. ಅದಕ್ಕೆ ಫೋನ್ ಮಾಡಿಸಿದ್ರು. ಅದಕ್ಕೆ ಕಂತಾಯಿ ಓಟ್ ಬರ್ತೀನಿ ಪದ್ಮರವ್ರಿಗೆ ಹೇಳದ ಅಂದ್ರೆ ನಿಮ್ದು ಆ ಫೋನ್ ಯಾಕ ಕಣೆ ಚಾರ್ಜ್ ಹೋಯ್ತಾ ಇಲ್ಲ, ಆನ್ ಹೋಯ್ತಾ ಇಲ್ಲ. ಇವ್ ರಶ್ಮಿ ಫೋನ್ ಮಾಡಿದ್ರು ಫೋನ. ಅದಕ್ಕೆ ಹೇಳ್ಬಿಟ್ಟು ಹೋಗೋದ ಅನ್ಕೊಂಡಂಗೆ ಬಂದೆ. ಓದ್ತಾಯ್ತದೆ ಕಣವ, ನಾನು ಹೋಯ್ತೀನಿ ಮತ್ತೆ. ಅಯ್ಯೋ ನೀವು ಸರಿ ಬಿಡಿ, ಹೇಳಕ್ಕೆ ಇಲ್ಲಿಗೆ ಅಂತ ಬರ್ಬೇಕಾಗಿತ್ತ. ಹೋಗಿವ್ರಿ ರಶ್ಮಿ ಕೊಟ್ಟು ಹೇಳ್ಬಿಟ್ಟು ಅವಳು ಹೇಳಲ್ಲ. ಅಯ್ಯೋ ಏನಾರ ನಾನು ಹೇಳ್ದಂಗೆ ಆತದ, ಹಂಗೆ ನೋಡ ಮತ್ತೆ ಹಂಗೆ ಹೊಂಟೋಗಳಲ್ಲ ಅನ್ನಕ್ಕಿಲ್ಲ ನೀನು. ಸರಿ ಬಿಡಿ, ನಾನೇ ಕತೆಂಗನೇ. ಆಯ್ತು ಓಟ್ ಬರೋಗಿ ಮನೇಲಿ ಹೊಸಿ ತಡ್ನಿ ಕಾಳಿದ್ವಲ್ಲ ತಗೊಂಡಾರು ಹೋಗಿವ್ರಿ. ಅಯ್ಯೋ ಈಗ ಯಾರು ಮೂಟೆ ಪಾಟೆ ಬಿಚ್ಚರು ಹೋಗು. ನೆನ್ನೆ ಫೋನ್ ಮಾಡಿದಾಗ ಪದ್ಮನ್ಗೆ ತರನವ ತಡ್ನಿಕಾಳ ಕರಿ ತಡ್ನಿಕಾಳ ಒಡೆಗೆ ಚೆನ್ನಾಗಿರ್ತವೆ ಅಂದೆ. ಅವಳು ಒಡ್ಕೊಂಡು ಎಲ್ಲ ಕೇರ್ಕೊಂಡಿರ್ಕೊಂಡು ತಗೋಬವ ಅಂತಾಳೆ. ಈಗೆಲ್ಲ ಟೈಮ್ ಇದ್ದದು ಅಲ್ಲಿ ಹೊತ್ತಾಗ್ಬಿಟ್ಟದೆ. ಅದಕ್ಕೆ ಇನ್ನೊಂದಿಸ್ಬೇಕಾರೆ ಇಲ್ಲ ನೀನಾರು ಹೋಗುವೆ ನಾನಾರು ಹೋಯ್ತೀನಿ. ಇಲ್ಲ ಅವಳು ಬಂದಾಗ ಕೊಟ್ಟು ಕಳ್ಸೋಕಾಯ್ತದೆ. ಒಂದಿಷ್ಟು ಕಾಳು ಹೊಡೆದು ಮಡ್ಗಿದ್ರೆ ಕೇರಿ ಎಲ್ಲ ಹದ ಮಾಡಿ ಮಡ್ಗಿದ್ರೆ ಬಂದು ತಗೋ ಹೋಯ್ತಾಳೆ. ಇನ್ನು ನಾನು ತಗೊಂಡೋಗಿ ಕೊಟ್ರೆ ಅಲ್ಲಿ ಮೂಲೆಗೆ ಬಿಸಾಕ್ತಾಳೆ. ಜವಾಬ್ದಾರಿಯಿಂದ ಬೆಳಗ್ಗೆ ಹೊಡ್ಕೊಳ್ಳೋದ ಜವಾಬ್ದಾರಿ ಇಲ್ಲ ಅವಳಿಗೆ. ಇನ್ನೊಂದ್ಸತಿ ಹೋದಾಗ ನಾವೇ ತಗೊಂಡೋಗಿ ಕೊಡೋಕ್ಕಾಯ್ತದೆ. ಅದಕ್ಕೆ ಬೇಡಕತ್ತೆ ಬಿಡು, ಬಿಟ್ಟಾಕು. ಅಯ್ಯೋ ತಗೊಂಡಾರು ಹೋಗಿರ ಆಗೋದು. ಸರಿ ಆಯಿತು ಬುಡಿ ಅತ್ತಗೆ. ಇನ್ನೊಂದ್ಸತಿ ಇನ್ನೊಂದು 15 ಬಿಟ್ಕೊಂಡು ಬರೋಕ್ಕೆ ಹೇಳಿ ಅವಳನ್ನೇ. ಬರ್ನಿಲ್ಲಾಂದ್ರೆ ಯಾರು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಡಕ್ಕಾಯ್ತದೆ ಬೇಕಾರೆ. ಅದಕ್ಕೇನು ಕರ್ಕ ಬಂದ್ಕೊಂಡು ಫೋನ್ ಮಾಡಿಲ್ಲ ಕಣವ. ಬಂದೇ ಹೋಗದ. ಅಯ್ಯೋ ಹೋಗಿ ಲಟ್ಟಿ ತವಿರೋದು ಬೇಡವಾ, ನಾನು ಕೆಲ್ಸಕ್ಕೆಲ್ಲ ಒಪ್ಕೊಬಿಟ್ಟಿನಿ ಬೇಡಕ್ಕಂತ ಹೋಗತ್ತೆ. ಇನ್ನೊಂದ್ಸತಿ ಹೋಯ್ತೀನಿ ಹೋಗಿ ನಾನುವೇ ಪದ್ಮನ್ ನೋಡಂಗಾಗದೆ. ಹೋಯ್ತೀನಿ ಅಂತ ಇನ್ನೊಂದ್ಸತಿ. ಸರಿ ಕಣವ ಆಯ್ತು. ಅಟ್ಟಿದ್ದಿ ಕೂಸಾರು ಹಂಗುವೆ ಒಯ್ದು ಕರ್ಕೊಂಡು ಹೋಗದ ಅಂತ ನೋಡ್ದೆ. ಕೇಳದ ಅಂದ್ರೆ ಏನು ಕದನೆ ತೆಗಿ ಒಳ್ಳೆಲ್ಲ ಒಳಗೆ ಸೇರ್ಕೊಂಡು ಏನು ಮಾಡ್ಕೊಂಡು ಕುತ್ಕೊಂಡಳಂಗೆ ಒಳಗೆ ಗಾಳಿ ಬೀಸವ ಅವ್ನ್ಗಳಿಗೆ ಈಚರ್ ಕುತ್ಕೊಳ್ಳೋದ ಅನ್ನಕ್ಕಿಲ್ವಲ್ತ ಇವಳು. ಏಟೊತ್ನಲ್ಲಿ ಕದಾಕ ಒಳಗಿರೋದು ಈ ಕೇಮೆ. ಒಯ್ದ ಸ್ಕೂಲ್ಗೆ ಹೋಗಿತ್ತು. ಈಗ ಬರೋದು 4 ಗಂಟೆಗೆ. ಏನೋ ಕರ್ಕೊಂಡು ಹೋಗದ ಹೆಂಗೂ ಶನಿವಾರ ಆಗದೆ. ನಾಳೆಗೆ ಶನಿವಾರ ನಾಡ್ದು ಭಾನುವಾರ ಹೆಂಗೋ ರಜೆ ಕಳ್ಕೊಂಡು ಬರೋಕ್ಕಾಯ್ತದೆ ಅಂತ ಅಂದ್ಕೊಂಡು ಇಟ್ಟು ಕಂಟ್ಲು ನೋಡಿದೆ ಕದ ತೆಗ್ದಾಳೇನೋ ಅಂತವ. ಹಂಗೂ ಒಂದ್ಸತಿ ಕೂಗ್ದೆ, ಕದನೇ ತೆಗಿನಿಲ್ಲ. ಅದಕ್ಕೆ ಅತಗೆ ಏನು ಕಳಿಸ್ತಾಗಾಯ್ತು ಅವಳು ಅನ್ಕೊಂಡಂಗೆ ಹೋಯ್ತೇವನಿ ಕಣ್ಮಗ. ಅಯ್ಯೋ ಅದು ಆಸೆಗಿರ್ತದೆ ಕಣತೆ ಹೋಗಕ್ಕೆ ಪಾಪ. ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತದ ಆಸೆ ಪಡ್ತದೆ. ಆದ್ರೆ ಏನು ಮಾಡಿರಿ ಇವಳಿಗೆ ಅವೆಲ್ಲ ಇಲ್ಲ. ಹೋಗಿ ಅವಳು ಕಳಿಸ್ದಂಗಾಯ್ತಾ ಸುಮ್ಮನೆ ಕೇಳಿ ಹಸ್ನದಿರಿ ಕಳ್ಸಕ್ಕೆಲ್ಲ ಕಣ ಅವಳು. ಅದಕ್ಕೆ ಅತಗೆ ಅದು ನೆನೆ ದಿವಸ ಹಂಗುವೆ ಅತ್ತೆರವ್ರಿಗೆ ಹೋಯ್ತೀನಿ ಕಣವ ಅಂತ ಅಂದ. ಹಂಗಂದಿದ್ಕೆ ನಾನು ಬರ್ತೀನಿ ಕಣಜ್ಜಿ ಅಮ್ಮನ ಕೇಳು ಅಂತ ಅಂತಿತ್ತು ಪಾಪ. ಹಂಗೆ ಆಸೆ ಮಾಡ್ತದೆ. ಶನಿವಾರ ಬಂದ್ರೆ ರಜೆ ಇರ್ತದೆ. ಸೋಮವಾರ ಎದ್ದು 10:30ಕ್ಕೆ ಬಂದ್ಬಿಟ್ರುವೆ 6 ಗಂಟೆಗೆ ಬಂದ್ಬಿಟ್ರು ಸರಿ ಆಯ್ತದೆ ಅಂತ. ಏನು ಮಾಡೋದು ಕಾಣಕಂತ ಹೋಗತ್ತಾಗೆ. ಕೇಳೋಣ ಕಣೆ ಬಿಡೋಣ ಕಣೆ, ನನಗೊಂದು ಅರ್ಥ ಆಯ್ತಾ ಇಲ್ಲ. ಇವತ್ತೆ ಕೇಳಕ್ಕೇನು ಒಂದು ಮಾತಂಗ ನೀನು ನೋಡದ ಕರ್ಕ ಹೋಯ್ತೀನಿ ಕಳಿಸ್ಲಿ ಅಂತವ ಪಾಪ. ಅದು ಆಸೆಗದೆ ನಾ ಹಂಗಂತಿದ್ನ ಕೇಳಿಸ್ಕೊಂಡೆ ನಾನುವೇ. ಅಜ್ಜಿ ನಾನು ಬರ್ತೀನಿ ಕಣಜ್ಜಿ ಅಂತ ಅಂತಿದ್ದಲ್ವ ನೆನೆ ದಿವಸ ಕೇಳಿಸ್ಕೊಂಡೆ. ನೋಡದಂಗೆ ಅಂದ್ರತ್ತೆ ಅತ್ತಗೆ ಪಾಪ. ಅದು ಎಲ್ಲೂ ಒಯ್ಕಿಲ್ವಲ್ಲ, ಎಲ್ಗೋದಳು ಜನಮನ ಸೇರ್ದೋದಳು ಪಾಪ. ಕೆಂಪಕ್ಕವ್ರ ಮನೆ ತಕ್ಕ ಕಳ್ಸಕ್ಕಿಲ್ವಂತೆ ಅಕ್ಕ ಬೇಜಾರು ಮಾಡ್ಕೊತಿತ್ತು. ಅವು ಇದನ್ನು ಬಿಗಿಯಾಗಿರ್ಸ್ಕೊಂಡು ಕೂತವಳೆ ಕಳಿಸ್ತಾನೆ ಅಂತ. ನೋಡೋದ ಕೇಳ್ರತ್ತೆ ಒಂದು ಮಾತಾ ಏನಂದವಳು ಕರ್ಕೊಂಡು ಹೋಗು ಅಂದ್ರೆ ಬೇಕಾ ಕರ್ಕೊಂಡು ಹೋಗಿವ್ರಂತೆ. ಹೆಸರು ಮನೆ ಪದ್ಮೂರು ಮನೆ ಏನೇನಾರು ಮಾಡ್ತಿರ್ತಾರೆ ಹೆಚ್ಕಟ್ಟೆ ಉಣ್ಕ ತಿನ್ಕ ಬರ್ತದೆ ಪಾಪ. ನೋಡ ತಾಟ್ ಮಗ ಹಂಗಂತೀನಿ ಒಂದು ಮಾತಾ ಕಳಿಸ್ಕೊಡು ಒಂಚೂರು ಅಂತವ. ಏನಂದದ್ ನೋಡದ. ಸರಿ ಮತ್ತೆ ಹೋಗಿ ಕೇಳೋಗಿ ಮತ್ತೆ ಕೇಳ್ಕೊಂಡು ಕರ್ಕೊಂಡು ಹೋಗಿ. ನಾನೇನೋ ಅಲ್ಲಿ ಕಾಯಿಗಳ ಎಲ್ಲನ ಅಣ್ಣ ಕೇಳ್ಕೊಟ್ಬಿಟ್ಟು ಹೋಯ್ತು. ಎಲ್ಲನೂ ಎತ್ತಿ ಮೂಟೆಗೆ ತುಂಬ್ತೇವ್ನಿ. ಆಟೋ ಬರೋಕೆ ಕೇಳೀನಿ ನಾನು ತುಂಬ್ಕೊ ಬರ್ತೀನಿ. ಅಯ್ಯೋ ನಾನು ಇರನ್ಕಂತ ಇವತ್ತು ಒಂಚೂರು ಪಾಪ ನಿನ್ನ ಕೆಲಸ ಮಾಡ್ಕೊಡೋನು. ಏನು ಜೀವಕ್ಕೆ ಜೀರಿಗೆ ಅರಿತಾ ಕೂತಾಳೆ ಪದ್ಮನು ಫೋನ್ ಮಾಡಿ. ಬೇಜಾರು ಮಾಡ್ಕೊಬೇಡ ಬರ್ತೀನಿ. ಅಯ್ಯೋ ಹೋಗಿ ಪಾಪ ನಿಂಗಮ್ಮ ತಾಯಮ್ಮನ ನಿಮ್ಗೋಸ್ಕರ ಕಾಯ್ಕೊಂಡವ್ರೆ. ಹೋಗಿ ಪರವಾಗಿಲ್ಲ ಕತೆ. ನಾನು ಏನು ಎಷ್ಟಿದಾವು ಅಣ್ಣ ಆಟದವನು ಬರ್ತೀನಿ ಅಂದಾನೆ ಕತೆ. ಎಲ್ಲನೂ ಕೊಟ್ಬಿಡ್ತೀನಿ ಕಣತೆ. ಕೊಟ್ಬಿಡೋಗು. ಮನೇಲಿ ಮನೆಗೆ ಸಾಕು ಇರೋ ಕಾಯ ಮನೇಲಿ ಇರೋ ಇನ್ನೂ 6 ತಿಂಗಳಾದ್ರೂ ತಿರೋಕಿಲ್ಲ. ಹೋಗು ಬೇಡಕನ ಮಡಿಕಬೇಡ ಕಾಯ ಒಂದು ಮಡಿಕಬೇಡ. ಸುಮ್ಮನೆ ಇದಾಯ್ತ ತಳ್ಳಾಗಿ ದನ ಎಷ್ಟಾಯ್ತವೆ ಕೊಟ್ಬಿಡೋಗತ್ತಾಗೆ ಕೊಟ್ಬಿಡೋತ್ತಾಗೆ. ಒಂದ್ಸತಿಗೆ ಎಣ್ಣೆ ಕುಯ್ಸನೇ ಬಿಡ್ದು ಕಾಯಿಗೆ ಬಿಟ್ಕೊಂಡ್ರೆ ಮನೆಗೂ ಆಯ್ತು ಮಾರ್ಕೊಳ್ಬೋದು. ಎಣ್ಣೆ ಕುಯ್ಸನೇ ಬೇಡ ಆಯ್ಪೇಟು ಕನ ಹಂಗೆ ಮಾಡ್ತೀನಿ. ಸರಿ ಆಯ್ತು ಗೊತ್ತಾಯ್ತದೆ. ಇನ್ನು ನೋಡ್ತೀನಿ ಕಳ್ಸೋರೆ ಕರ್ಕೊಂಡು ಹೋಗ್ತೀನಿವ ಇಲ್ದಾರು ಹೋಯ್ತೀನಿ ನಾನು. ಸರಿ ಅತ್ತೆ ಆಯಿತು ಹೋಗಿ. ಲೇ ಗಂಗೆ ಗಂಗೆ ಏನತ್ತೆ ಇದು ಮಗ ಎಷ್ಟೊತ್ತು ಬಂದದು ಸ್ಕೂಲಿಂದವ? ಯಾಕೆ ಎಷ್ಟೊತ್ತು ಬಂದದ್ಲೇ? ಇದಕ್ಕೆ ಎಷ್ಟೊತ್ತಿಗೆ ಅಂದರೆ ಯಾಕೆ ಏನು ಅಂತ ಕೇಳ್ತೀಯಲ್ಲ?
ಮಗ ಎಷ್ಟೊತ್ತು ಬಂದದು? ಗೊತ್ತಿಲ್ವಾ, 4 ಗಂಟೆಗೆ ಬರ್ತದೆ. ನಂಗೇನು ಗೊತ್ತು ಎಷ್ಟೊತ್ತು ಬಿಟ್ಟಾರ ಏನು ಅಂತವೆ. ಅತ್ತೆ ಕೇಳಿದ್ದು ಎಷ್ಟೊತ್ತು ಬಿಟ್ಟಾರು ಅಂತ, ಗೊತ್ತಿಲ್ಲ ಅವತ್ತಿಗೆ ಕೇಳಿದ್ದು. ಯಾಕೆ 4 ಗಂಟೆಗೆ ಸ್ಕೂಲ್ ಬಿಡೋದು ಅಂತ ಪ್ರಪಂಚಕ್ಕೆ ಗೊತ್ತು, ನಿಮ್ಗೆ ಗೊತ್ತಿಲ್ವಾ? ಅದೇನಪ್ಪ ಗೊತ್ತು ಮಾತಾಡಿರೋ ಗೊತ್ತಿಲ್ಲನೆ ಮಾತಾಡಿರೋ ಕಾಣೆ. ಸರಿ ಆಯ್ತು, 4 ಗಂಟೆಗೆ ಬರ್ಲಿ. ಈಗ ಆಲೆ 3:45 ಕಾಲ್ ಗಂಟೆ ಕಾಯ್ತೀನಿ. ಇದು ಪದ್ಮಾರ್ ಹುಡ್ಗೋಯ್ತಾವ, ನೀ ಕರ್ಕ ಹೋಯ್ತೀನಿ ಮಗಿನ. ಬರ್ತೀನಿ ಅಂತ ಆಸೆ ಮಾಡ್ತದೆ. ಬೇಡ ಬೇಡ ಬೇಡ, ಏನ್ ಮಾಡಕ್ಕೆ? ಸುತ್ತಾಕಿ ಚಂದ್ವಾ, ಸುತ್ತಿಸ್ಕೊಂಡು ಕೂತ್ಕೊಂಡ್ರೆ ಇದ್ದೆ ಬೇಸಾಳಕ್ಕಿಲ್ವಾ? ಬೇಡಿ ಬೇಡಿ, ಕರ್ಕೊಂಡೋಗ್ಬೇಡಿ ನೀವು. ಎಂತ ಹೋದ ನಾನು ಬರೋಕ್ಕೆ ಹಂಗೆ ಟೆಸ್ಟ್ ಫಸ್ಟ್ ಅಂತ ಇರ್ತವೆ. ಅಯ್ಯೋಲೆ ಯಾವ ಟೆಸ್ಟ್ಲೇ ಈಗ ಸ್ಕೂಲ್ ಶುರುವಾಗದೆ ಯಾರೇ ಟೆಸ್ಟ್ ಮಾಡ್ತಿದಾರೆ? ಕಳಿಸು, ಏನು ದೊಡ್ಡ ಪರೀಕ್ಷೆ ಅಲ್ಲ, ಕಳಿಸು. ಮತ್ತೆ ಇದೇನು ಹಿಂಗೆ ಆಡ್ತಾ ಇದ್ದೀರಿ ನೀವು? ಅಲ್ಲ, ಓದೋ ಮಕ್ಕಳನ್ನ ಹಾಳು ಮಾಡಬೇಕು ಅಂತ ಮಾಡ್ತಾ ಇದ್ದೀರಾ ನೀವು? ಅಲ್ಲ ನೀವು ಸರಿ ಬಿಡಿ, ಎಲ್ಲಾರೇ ಒಯ್ದ ಸ್ಕೂಲ್ಗೆ ಹೋಗ್ಲಿ ಅಂತ ಅನ್ನತ್ಕೊಂಡಿವ್ನಿ. ಕರ್ಕೊಂಡು ಅಲ್ಲಿಗೆ ಇಲ್ಲಿಗೆ ಅಂತ ಸುತ್ತು ಬಿಡಿ. ಆಮೇಲೆ ಅವನು ಈಗ ಆಲೆ ಓದೋದೇ ಬಿಟ್ಬಿಟ್ಟವನೆ. ಈ ಸ್ಕೂಲಲ್ಲಿ ಕರ್ದಿ ಅವನೇ ಚೆನ್ನಾಗಿ ಓದ್ತಿದ್ದು ಅಚ್ಚುಕಟ್ಟಾಗಿ ಲೀಡ್ರ್ ತರ ಇವನೇ ಲೀಡ್ರ್ ಮಾಡೋದ ಅಂತ ಅಂತಿದ್ರು ಓದ್ ಮೀಟಿಂಗಲ್ಲಿ. ಈಗ ಆಲೆ ಡಲ್ ಆಗವನೆ ಅಂತಾರೆ. ಅದೇನಂಗೆ ನಮ್ಮ ಮಕ್ಕಳುಗಳು ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಮುಂದಕ್ಕೆ ಬರೋದು ನಿಮ್ಗೆ ಇಷ್ಟ ಇಲ್ವಾ? ಅಲ್ಲ ಕಲೆ, ಓದಿಸ್ಬೇಡ ಅಂತ ಅಂದ ನಾನೇ ಹೇಳ್ಕೊಡ್ತೀನಿ. ನಾವು ಏದಂಗೆ ಅವ ಓದು ಚೆನ್ನಾಗಿ, ನಿಮ್ಮ ಅಪ್ಪನ ಹೆಸರು ಉಳಿಸ್ಬೇಕು, ನೀನು ಚೆನ್ನಾಗಿ ಓದ್ಬೇಕು ಕಣಪ್ಪ ನೀನು ಅಂತ ನಾನು ಗಿಳಿಗೂ ಹೇಳಂಗೆ ವೇದನ್ ಕುಣ್ಸ್ಕೊಂಡು ನಾನು ಬುದ್ಧಿ ಹೇಳ್ಕೊಡ್ತೀನಿ. ಅಲ್ಲ ಕಲೆ, ನಾನು ಹೊಟ್ಟೆ ಉರಿ ಮಾಡಂದ್ಲೆ ಹಿಂಗೆ ಮಾತಾಡ್ತಿದ್ದೀರ ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡ್ಲೆ ನೀನು. ಅಲ್ಲ ಕಲೆ, ನನ್ನ ಮೊಮ್ಮಗ ಚೆನ್ನಾಗಿ ಓದೋರು ನನಗೆ ತಾನೇ ಖುಷಿ ಆಗೋದು. ಹೆಂಗಂದ್ರೆ ಮಗನ ಮಗ ಚೆನ್ನಾಗಿ ಓದ್ತಾನೆ ಕಣೋ ಅಂತವೆ. ಇದೇ ನಿಂಗೆ ಅಂದಿ ನಾವೇನು ಹೊಟ್ಟೆ ಉರಿ ಮಾಡ್ತಿದ್ವಲ್ಲ ತಾಯಿ, ನೀನು ಚೆನ್ನಾಗಿ ಮಾತಾಡ್ತೀಯ ಬಿಡು. ನೆನೆ ದಿವಸ ರತ್ತೆ ಫೋನ್ ಮಾಡಿದ್ಕೆ ನಾನು ಬರ್ತೀನಿ ಕಣಜಿ ನಾನು ಅಂತ ಅಂತಲ್ಲ, ಬಾಯ್ಬಿಟ್ಟು ಕೇಳ್ಬಿಡ್ತಲ್ಲ ಮಗ. ಈಗ ಬಿಟ್ಟು ಹೋದ್ರೆ ನೋಡ್ರೆ ನಮ್ಮ ಅಜ್ಜಿ ಕದ್ದೋಗೊಳ್ಳಿಲ್ಲ ಅಂತ ಅಂತದೆ ಅಂದ್ಬಿಟ್ಟು ನಾನು ಒಂದು ಮಾತಾ ಕೇಳೋದು ಅನ್ಕೊಂಡ್ಬಂದ್ರೆ ನೀನು ಹಿಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ. ನೀನು ಚೆನ್ನಾಗಿ ಮಾತಾಡ್ತೀಯ, ಹಂಗ ನೀನು ಹಬ್ಬಳೇ ಆಸೆ ಪಡೋದು, ಅದನ್ನ ನಾವು ಆಸೆ ಪಡಕಿಲ್ಲ ನಾವು ಅಲ್ವಾ? ಸರಿ ಬಿಡು, ನಾನೇನತ್ತೆ ಮಾತಾಡ್ರಿ ಇರೋದನ್ನೇ ಹೇಳ್ತಾ ಇರೋದು. ಅವನು ವಿದ್ಯಾಭ್ಯಾಸ ನೀವೇ ಕರ್ದಾಕ್ಷಣ ಕಳ್ಸಿಬಿಡ್ಬೇಕಾಗಿತ್ತ ನಾನು. ಹೋಗಪ್ಪ ಸ್ಕೂಲ್ ಹಾಳು ಮಾಡ್ಕೊಂಡು ಪಾಠ ಹಾಳು ಮಾಡ್ಕೊಂಡು ಹೋಗುವಂತವೆ. ಒಂದ್ ದಿವಸ ಹೋದ್ರೆ ಇನ್ನು ಪಾಠ ಹಿಂದಾಯ್ತವೆ. ಕಳ್ಸಕ್ಕಿಲ್ಲ ಅಂತ ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕು. ಎಷ್ಟು ಸತಿ ಅರ್ಥ ಒಟ್ಟಿಗೆ ನಮ್ಮನ್ನ ಕೆಟ್ಟವ್ರು ಮಾಡ್ಬಿಡ್ಬೇಕು ನೀವು ಜನಗಳ ಮುಂದ್ಗಡೆ ಅಲ್ವಾ? ಸರಿ ಇಲ್ಲ ಇವಳು ಅಂತ ಊರವ್ರಿಗೆಲ್ಲ ಹೇಳ್ಕೊಬತ್ತೀರಲ್ಲ. ನಾನು ಸೊಸೆ ಕಾಂಬ್ಲೆ ಸರಿ ಅಂತವೆ. ಹಂಗೆ ಒಟ್ಟಿಗೆ ಗಂಗೆ ತಪ್ಪು ಸರಿ ಇಲ್ಲ ಅನ್ನೋದನ್ನ ಜನಕ್ಕೆ ಪ್ರೂವ್ ಮಾಡಬೇಕು ನೀವು. ಅಟ್ಟೆಂಗೆ ಆಡ್ತಾ ಇರೋದು ನೀವು. ಇದೇ ಯಾವಾಗ ಮಾತಾಡು, ಇದೇನು ಹಿಂಗೆ ಮಾತಾಡಿಯ ನೀನು? ಚೆನ್ನಾಗಿ ಮಾತಾಡ್ತೀಯ ಬಿಡು. ಅಯ್ಯೋ ಯಾವಾಗವ ನಿಮ್ಗೆ ಕೆಟ್ಟದ್ದಾಗಬೇಕು ಅಂತ ಬಯಸ್ತಾ ಕೂತಿದ್ದೆ ನಾನು. ಯಾರಿಗೂ ಈ ಸಾವಿತ್ರಕ್ಕೆ ಯಾವತ್ತು ಕೆಟ್ಟದ್ದು ಬಯಸ್ತಾಳೆ ಅಲ್ಲ ನಾನು, ತಿಳ್ಕೊಬಿಡು. ಒಳ್ಳೇದನ್ನ ಒಬ್ರು ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಹೊರ್ತು ಕೆಟ್ಟದಾಗ್ಲಿ ಅಂತ ಬಯಸಕ್ಕಿಲ್ಲ. ಎತ್ತಿ ಯಾವ್ಯಾವ ಮತ್ತೆ ತಗೊಂಡು ಎತ್ತೆ ತಗೋ ತಿರ್ಸ್ಬೇಡ ನೀನು. ಏನು ಜಾಗಕ್ಕೆ ಕಾಲ್ ಕೆರಿತೀಯ ಒಪ್ಪನ ಎತ್ಕಿತಿ. ನಾನೇ ಕಾಲ್ ಕೆರ್ಕ ನಿಂತಿರೋದು ನಿಮ್ಗೆ ಹೇಳ್ಕೊಳ್ಳಿ. ಅದನ್ನ ಸುಮ್ಮನಿರೋಳ್ನ ಬಂದು ಕೆಣ್ಕಿ ಜಾಗಕ್ಕೆ ಬಿಡೋರು ನೀವು. ಜನಗಳ ಕೈಲಿ ಒಳ್ಳೇದು ಅನ್ಸ್ಕೊಳಕ್ಕೆ ಯಾವ್ಯಾವ ನಾಟಕಗಳು ಆಡಿರೋ. ಕಳ್ಸಕ್ಕಿಲ್ಲ ಅಂದ್ಮೇಲೆ ಅರ್ಥ ಮಾಡ್ಕೋಬೇಕು. ನಾನು ಕಳ್ಸಕ್ಕಿಲ್ಲ ನನ್ನ ಮಗನ್ನ ಇರ್ಸ್ಕೊ ತಾಯಿ, ಇರ್ಸ್ಕೊ ಪುಣ್ಯ ಹಾಕ್ತಿತಿ, ಇರ್ಸ್ಕೊ ನಿನ್ನ ಮಗನ. ನಿನ್ನ ಮಗನ ಒತ್ಕೊಂಡು ಹೊಂಟೋಯ್ತಿದ್ದ ನಾನು. ಏನು ಮಕ್ಳು ಕಳಿಯ ನಾನು? ಏನು ಒತ್ಕೊಂಡು ಓಡೋಕೆ? ಏನು ಕಿರೀಟ ಸಿಕ್ತಿತ್ತು, ಏನು ಸಿಕ್ತಿತ್ತು, ಏನೆಲ್ಲ ಸಿಕ್ತಿತ್ತು? ಏನೋ ಒಯ್ದ ಬಾಯ್ ಬಿಟ್ಟು ಬರ್ತೀನಿ ಅಂತ ಅಂತಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗೋದಂತ ಅಂದೆ ಹೊರ್ತು ಇನ್ನೇನು ಅಂತವೇನು ಆಸ್ತಿ ಬರ್ಸ್ಕೋಬೇಕಾಯ್ತು ನಿನ್ನ ಮಗಂತಾವು? ಇಲ್ಲ ದುಡ್ಡು ಕಾಸು ಮಡಿಕೊಂಡಿರೋದು ಕಿತ್ಕೋಬೇಕಾಗಿತ್ತ ಪೂಸಿ ಮಾಡಿ. ನೀನು ಚೆನ್ನಾಗಿ ಮಾತಾಡ್ತೀಯ ನೀನು. ಆ ಮುಂಡೆದ್ ಬರ್ಲಿ ಮನೆಗೆ ಕೈ ಕಾಲು ಮುರಿತೀನಿ. ಏನು ಬರ್ಬೋದಿತ್ತ ಅದಕ್ಕೆ? ಏನು ತಂದಾಕಿಲ್ವ ನಾನು? ಏನು ತಂದಾಕ್ತಾರೆ ಇದನ್ನು ನಾನು ತಂದಾಕಿಯೋ ಹಾಗೆ ಏರ್ಸ್ಕೊಂಡಿಯೋ ಅದು ನನಗೆ ಯಾಕೆ? ಗಾಳಿಗೆ ಬಾಯಿಗೆ ಬಿಟ್ಕೊಂಡು ಕೂತಿದ್ದೀಯೋ ಹೆಂಗೋ. ಅಲ್ಲ ಯಾಕೆ ದುಡ್ಡು ಸಿಗ್ನಿಲ್ವ ನನ್ನ ಮಗನ ದುಡ್ಡು ಮಡಿಕೊಂಡಿದೆಯಲ್ಲ ಬೇಕಾದಂಗೆ ಬಡ್ಡಿ ದುಡ್ಡು ತಿನ್ನು. ಗಾಳಿಗೆ ಬಾಯಿ ಬಿಟ್ಕೊಂಡು ಕೂತ್ಕೊಂಡು ಎಲ್ಲ ಸುತ್ತಾಕೊಂಡು ಕಿತ್ಕೊಂಡ್ರೆ ಇನ್ನೇನಿರೋದಲ್ಲಿ ಇನ್ನು ಬೇರೆ ಇದ್ದದ? ಓಹೋ ಎಲ್ಲ ಮುಗಿಸ್ಕೊಬಿಟ್ಟ, ಎಲ್ಲ ಮುಗ್ದೋಯ್ತಾ? ಮುಗಿಲ್ವಾ ಹಾಕು, ನಾವೇನು ಮಾಡವಕ್ಕೆ? ಅಯ್ಯಪ್ಪ ಒಂದೊಂದು ಹದ್ನಾರು ಮಾತಾಡ್ತೀಯಲ್ಲ ಪುಣ್ಯಕ್ಕೆ ನೀನು. ನೀನೇ ಸರಿಯಾ ಹೆಂಗ್ಸು? ನಾನು ಹಿಂಗೆ ಮಾತಾಡೋದು. ಇಷ್ಟ ಇದ್ರೆ ಮಾತಾಡಿ, ಕಷ್ಟ ಇದ್ರೆ ಮಾತಾಡ್ಬಿಡಿ. ಓ ನನ್ನ ಮಗನ ವಿದ್ಯಾಭ್ಯಾಸ ಹಾಳು ಮಾಡ್ಕೊಂಡು ನೀವು ಕರ್ದಕ್ಷಣ ಕಳಿಸ್ಬಿಟ್ರೆ ನಾನು ಒಳ್ಳೆಯಾಗ್ಬಿಡೋನು. ಇರ್ಸ್ಕೊ ನೀನು. ನಿನ್ನ ಯಾವಳೇನು ಅಷ್ಟು ಕಾಲು ಕಟ್ಕೊಂಡು ನಿನ್ನ ಮಗನ ಕರ್ಕೊಂಡು ಹೋಗ್ಬೇಕು ನಾನೇ ಬರೋ ನನಗೆ ಬಂದಿಲ್ಲ ಕಣ. ಮತ್ತೆ ಬಾಯಿ ಮುಚ್ಕೊಂಡು ಹೋಗಿ ಜಾಸ್ತಿ ಮಾತು ತಾಳ್ಬೇಡಿ. ಅಲ್ಲ ಜನಗಳು ಅಯ್ಯೋ ಸಾವಿತ್ರಕ್ಕ ಮೊಮ್ಮಗು ಯಾವ ಮಟ್ಟಿಗೆ ಆಸೆ ಪಟ್ಟನು ಅನ್ಬೇಕಲ್ಲ. ಅದಕ್ಕೆ ತೊಡಗಲಿ ಕಣ ಹಾಕು. ಇವಳು ಸರಿಯಾದವಳು ಇವಳು ಕಣ. ಅಲ್ಲಕಂದ್ರಪ್ಪ ನೋಡಿ ಯಾವ ಬುದ್ಧಿ ಕಲ್ತಿದವಳು ಅಂತ. ಅಲ್ಲ ಏನೋ ಒಯ್ದನ ಪಪ್ಪ ಕರ್ಕೊಂಡು ಹೋಗದ ತಪ್ಪಂಗೆ ಒಂಚೂರ ಎಲ್ಲರೂ ಹೋಗ್ಬಿಟ್ಟು ರಾತ್ರಿ ಮನ್ಸು ನೆಮ್ಮದಿ ಸಿಗ್ತದೆ. ಇದು ತವೇ ಇರ್ತದಲ್ಲ ಕರ್ಕೊಂಡು ಹೋಗದ ರಾತ್ರಿಯವ್ರಿಗೆ ಅಂತ ನಾನು ಕರೆದ್ರೆ ಯಾವ ಥರ ದಿಮಾಕನ್ ಮಾತಾಡ್ತಾಳೆ ನೋಡಿ. ಹಿಂಗೆ ಬುದ್ಧಿ ಕಲಿಯೋದು ಮನ್ಸ ದೂರ ಅಂಕದಲ್ಲಿ ತೇಳ್ತಾಳಲ್ಲ. ಅವಳು ಎತ್ತಿಗೆ ಬೆಂಕಿ ಕೊಚ್ಚೆ ಮೇಲೆ ಕಲ್ಲು ಹಾಕೊಂಡು ಮಕ್ಕ ಆಗ್ತದೆ ಅನ್ನೋದು ಇದೆ ಉದಾಹರಣೆ. ನನಗೆ ಎಕ್ಬೇಕಾಗಿತ್ತು ಸುಮ್ಮನೆ ಹೋಗಿರಾಯ್ತಿಲ್ವಾ? ಎಲ್ಲ ನನ್ನ ಹಣೆ ಬರ ಏನು ಮಾಡಿರಿ ಹೇಳಿ.
ಸರಿ ಕಣ್ರಪ್ಪ ಬರ್ತೀನಿ. ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.